ನಮಗೆ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಗೊತ್ತಾ ಲೇಸರ್ ಶೋ ನಿಮ್ಮ ಮಡದಿ ಒಂದು ಇದಕ್ಕೋಸ್ಕರ ಗಿಫ್ಟ್ ಆಗಿ ಕೊಟ್ಟಿದ್ದಂಥ ಒಂದು ಶೋ ತುಂಬ ಎಕ್ಸ್ಪೆನ್ಸಿವ್ ಇತ್ತು ಅಥವಾ ಆದರೂ ಒಳ್ಳೆಯ ಒಂದು ಅದ್ಭುತವಾದಂಥ ಉಡುಗೊರೆ. ಸೊ ಈ ವರ್ಷ ಆ ಥರದ್ದು ಏನು ಇಲ್ಲ, ಆ ಥರ ಖರ್ಚು ಮಾಡೋದು ಬೇಡ ಅಂತ ಇಂಡೋರಿಗೆ ಬಂದ್ಬಿಟ್ಟೆ. ನೋಡಿ ಇಲ್ಲಿ ಎಲ್ಲಿ ಮಾಡಲಿ, ಬೇಡ ಬೇಡ ಬೇಡ. ಅದು ಒಂದು ವರ್ಷಕ್ಕೆ ಒಂದು ಲೆಟ್ ಮಿ ಟೆಲ್ ಯು ಸಮಥಿಂಗ್. ಪ್ರಿಯಾ ವಾಂಟೆಡ್ ಟು ಡೂ ಸಮಥಿಂಗ್ ವಿತ್ ಲಾಟ್ ಆಫ್ ಲವ್. ಅದನ್ನು ಮಾಡಿದ್ದಾರೆ, ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ಬಟ್ ಐ ಥಿಂಕ್ ಆನೆಸ್ಟ್ಲಿ ಸ್ಪೀಕಿಂಗ್ ಆ ಥರ ಖರ್ಚು ಏನಿದೆ ಒಂದು ಸರಿ ಓಕೆ ಸರ್, ನಮ್ಮ ಮೇಲೆ ನಮಗೆ. ಐ ಥಿಂಕ್ ದಟ್ ಕೈಂಡ್ ಆಫ್ ಮನಿ ಕ್ಯಾನ್ ಬಿ ಇನ್ವೆಸ್ಟೆಡ್. ನೀವೀಗ ಹೇಳಿದ್ರಲ್ಲ, ಹಸಿರು ಜಾಗ, ವಾತಾವರಣ, ಪ್ರಕೃತಿ. ನನಗನ್ಸುತ್ತೆ ಐ ಆಮ್ ಮೋರ್ ಕೀನ್ ಆನ್ ಡೂಯಿಂಗ್ ದೀಸ್ ಥಿಂಗ್ಸ್ ಬಿಕಾಸ್ ನನಗೆ ತುಂಬ ಇಂಟ್ರೆಸ್ಟ್ ಇದೆ, ಎಲ್ಲದ್ರ ಮೇಲೂ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಐ ಥಿಂಕ್ ಐ ಆಮ್ ನಾಟ್ ಸೊ ಮೆಟೀರಿಯಲಿಸ್ಟಿಕ್ ಎನಿಮೋರ್. ಸೊ ಐ ಪ್ರಿಫರ್ ದಟ್ ಯಾರಿಗಾರು ಹೆಲ್ಪ್ ಆಗುತ್ತೆ ಎಲ್ಲ ಒಂದು ಕಡೆ ಅಂದರೆ ಐ ಥಿಂಕ್ ಗೋಯಿಂಗ್ ದ್ಯಾಟ್ ರೂಟ್ ಇಸ್ ಬೆಟರ್. ಸರ್ ಮತ್ತೆ ಕೆ ಪಾಟೀಲ್ ಹೊರತುಪಡಿಸಿ ಬೇರೆ ಏನಾದರೂ ವಿಶೇಷತೆ ಅಭಿಮಾನಿಗಳಿಗೆ ನಿಮ್ಮ ಕಡೆ ಬೇರೆ ಸಿನಿಮಾ ಅನೌನ್ಸ್ಮೆಂಟ್ ಮಾಧ್ಯಮದಿಂದ ನೀವು ಬಂದು ಡ್ಯಾನ್ಸ್ ಮಾಡ್ತೀರಾ ಅಂತ ಮಾತು ಕೊಟ್ಟಿದ್ದೀನಿ, ಅದೇ ನನ್ನ ವಿಶೇಷತೆ. ದಯವಿಟ್ಟು ಬಂದು ಮಾತು ಉಳಿಸಿ ಬನ್ನಿ, ನೀವು ಬರಲೇಬೇಕು. ವಿಶೇಷತೆ ಅಂತ ಏನಿಲ್ಲಪ್ಪ. ನೋ, ಲೆಟ್ ಮಿ ಟೆಲ್ ಯು ಸಮಥಿಂಗ್. ಅವರಿಗೆ ನಾನು ತುಂಬ ಡಿಸಪಾಯಿಂಟ್ ಆಗ್ತಾನೆ ಇರುತ್ತೆ. ನಾನು ಯಾವುದೋ ಒಂದು ಕಾರಣಕ್ಕೆ ಮೀಟ್ ಮಾಡೋಕ್ಕಾಗ್ತಾ ಇರಲ್ಲ, ಏನೋ ಒಂದು ಆಗ್ತಾ ಇರಲ್ಲ. ದಿಸ್ ಟೈಮ್ ಐ ಥಿಂಕ್ ಐ ವಾಂಟೆಡ್ ಟು ಮೀಟ್ ದೆಮ್. ಸೊ ಐ ಅರೇಂಜ್ ಮಾಡಿ ಬಂದಿದ್ದೀನಿ. ಆ್ಯಂಡ್ ಮೀಟಿಂಗ್ ದೆಮ್ ಇಟ್ ಸೆಲ್ಫ್ ಇಸ್, ಅವ್ರಿಗೆ ಗೊತ್ತಿಲ್ಲ, ನನಗಂತೂ ಅದೊಂದು ಇಟ್ಸ್ ಅ ಗ್ರೇಟ್ ಒಕೇಶನ್ ಫಾರ್ ಮೀ ಟು ಮೀಟ್ ಮೈ ಫ್ಯಾನ್ಸ್. ಸರ್ ಕೆಲವೊಂದು ಘಟನೆಗಳು ಆ ರೀತಿಯಾದಂಥ ಪ್ರಿಪರೇಷನ್ಗಳು ನಿಮ್ಮ ಹುಟ್ಟುಹಬ್ಬದ ಸಾಕಷ್ಟು ಅಭಿಮಾನಿಗಳು ಬರುವಂಥ ಸಾಧ್ಯತೆಗಳು, ಅವ್ರಿಗೆ ಇಲ್ಲಿರುವಂಥ ಒಂದು ಸಿದ್ಧತೆ ಮತ್ತು ಒಂದು ಭದ್ರತೆಯ ವಿಚಾರ ಅದೆಲ್ಲ ಮಾಡಿದ್ದಾರೆ, ಅದೆಲ್ಲ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲ ಸತಿನೂ ನಾನು ಹೇಳೋದು, ಆ ಕಾರ್ಯಕ್ರಮ ಆಗಲಿ ಇನ್ನೊಂದಾಗಲಿ ತಪ್ಪು ನಡಿಬೇಕು ಅಂತ ಯಾರು ಮಾಡಲ್ಲ ಸರ್. ಕೆಲವು ಟೈಮ್ ಏನಾಗುತ್ತೆ, ನೀವು ಹೇಳಿದ ಒಂದು ನಾನು ಮಾತಿಗೆ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಪಬ್ಲಿಕ್ಕಲ್ಲೂ ಅವೇರ್ನೆಸ್ ಬರಬೇಕು. ನೀವು ಬರೀ ಪೊಲೀಸ್ ಸಿಬ್ಬಂದಿಗಳಿಗೆ, ಸರ್ಕಾರಕ್ಕೆ, ಇನ್ನೊಬ್ಬರಿಗೆ ಬೈತಾ ಇದ್ರೆ ತಪ್ಪಾಗುತ್ತೆ. ಅಲ್ಲಿ ಏನಾರು ಗಲಾಟೆ ನಡೀತಾ, ಯುದ್ಧಗಳು ನಡೀತಾ, ಬಾಂಬ್ ಸ್ಫೋಟ ಆಯಿತಾ? ಇಲ್ವಲ್ಲ. ಸ್ಟ್ಯಾಂಪೀಡ್ ಆಯಿತು. ಸ್ಟ್ಯಾಂಪೀಡ್ ಆಗಬೇಕಾದ್ರೆ ಐ ಥಿಂಕ್ ಈವನ್ ಪಬ್ಲಿಕ್, ಐ ಪರ್ಸ್ನಲಿ ಸೇ, ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್. ಆ ಒಂದು ಆತಂಕ, ಉತ್ಸಾಹ ಇದ್ದೇ ಇರುತ್ತೆ. ಅ ಲಿಟಲ್ ಕೇರ್ ಶುಡ್ ಬಿ ಟೇಕಿನ್, ಅ ಪ್ರಿಕಾಷನ್ ಶುಡ್ ಬಿ ಟೇಕಿನ್. ಕರೆಕ್ಟ್, ಬೇಕಾಗತ್ತವಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ನಡೆದಿದ್ದು. ಅದರಿಂದ ಅಟ್ಲೀಸ್ಟ್ ನಾವೆಲ್ಲರೂ ನೋಡಿ ಕಲಿಯುವಂಥದ್ದು ಏನಂದರೆ, ಏನು ಮಾಡಬಲ್ಲೆ, ಈಗ ಇದನ್ನು ಮೀರಿ ಇನ್ನೇನಾರು ನಡೀತು ಅಂದರೆ ಇನ್ನೊಂದು ಪಾಠ ನಾವು ಕಲಿಬೇಕಾಗತ್ತೆ ಅಷ್ಟೇ. ಓ ಹಿಂಗೂ ಇದೆ ಅಂದ್ಬಿಟ್ಟು. ಸೊ ವಿ ಆಲ್ವೇಸ್ ರಿಕ್ವೆಸ್ಟ್, ಒಂದು ವೀಡಿಯೋ ಮಾಡ್ತೀವಿ, ಬಿಡ್ತೀವಿ, ಕೇರ್ಫುಲ್ಲಾಗಿ ಬನ್ನಿ, ದಯವಿಟ್ಟು ಕೇರ್ಫುಲ್ಲಾಗಿ ಹೋಗಿ. ಇಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಗೆ ಯಾರೇ ಊಟಕ್ಕೆ ಬಂದ್ರೂ, ನನ್ನೊಟ್ಟಿಗೆ ಕೂತ್ಕೊಂಡು ಒಂದು ಡ್ರಿಂಕಿಗೆ ಬಂದ್ರೂ, ನಾನು ಮನೆಗೆ ಹೋಗೋ ತನಕ ಹೇಳ್ತಾ ಇರ್ತೀನಿ, ಪ್ಲೀಸ್ ರೀಚ್ ಹೋಮ್ ಸೇಫ್, ಲೀವ್ ಮಿ, ಒಂದು ಟೆಕ್ಸ್ಟ್ ಬಿಡಿ ಮನೆಗೆ ಹೋದ್ಮೇಲೆ ಅಂತ ಅಂದ್ಬಿಟ್ಟು. ಐ ಕೀಪ್ ಡೂಯಿಂಗ್ ದಟ್. ಸೊ ದಟ್ಸ್ ದ ಬೆಸ್ಟ್ ವಿ ಕ್ಯಾನ್ ಡೂ, ರೈಟ್? ಎಸ್. ಸೊ ದಟ್ ಪ್ರಿಕಾಷನ್ಸ್ ವಿ ಹ್ಯಾವ್ ಟೇಕನ್ ಸರ್. ಸರ್ ಈ ಕಡೆ ಸರ್, ಮ್ಯಾಕ್ಸ್ ತುಂಬ ದೊಡ್ಡ ಸಕ್ಸಸ್ ಕೊಟ್ಟಂಥ ಸಿನಿಮಾ. ಸೊ K47 ಮುಹೂರ್ತದ ಸಂದರ್ಭದಲ್ಲಿ ನೋಡಿದಾಗ ಬ್ಯಾಕ್ಗ್ರೌಂಡ್ ಎಲ್ಲ ಲುಕ್ ಆ್ಯಂಡ್ ಫೀಲ್ ಎಲ್ಲ ಒಂದೇ ಥರ ಕಾಣಿಸ್ತಾ ಇತ್ತು. ಮೀನ್ಸ್ ಏನಾದರೂ ಇದೆ ಅನ್ನೋ ಸಿನಿಮ್ಯಾಟಿಕ್ ಯೂನಿವರ್ಸ್ ಇದೆಯಾ ಸರ್ ಈ ಸಿನಿಮಾಗಳ ಮಧ್ಯೆ ಅಂತ? ಇರ್ಬೋದು. ಬಿಕಾಸ್ ಯೂನಿವರ್ಸ್ ಅಂತ ಏನಿದೆ ಸರ್, ಅದ್ರಲ್ಲಿ ಕ್ರಿಯೇಟ್ ಆಗೋದು ಯಾವಾಗ ಅಂದರೆ ನಮಗೆ ಒಂದು ಪಾತ್ರದಲ್ಲಿ ಉತ್ಸಾಹ ಬಂದಾಗ. ಆ್ಯಂಡ್ ಇಫ್ ದಟ್ ಎಕ್ಸೈಟ್ಸ್, ನೋ, ಸಮಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್. ಸೊ ಇಟ್ಸ್ ಅ ಟ್ರೈ, ಇಟ್ಸ್ ಅನ್ ಎಫರ್ಟ್. ಅಫ್ಕೋರ್ಸ್ ಇದು ನಾನು ನಿಮಗೆ ಹೇಳಿದ್ದು ಅವತ್ತೇ ಹೇಳಿದೆ, ಇದು ಖಂಡಿತವಾಗ್ಲೂ ಮ್ಯಾಕ್ಸ್ 2 ಅಂತ ಅಲ್ಲ. ವಿ ಹ್ಯಾವ್ ಬ್ರಾಟ್ ಇನ್ ಅ ಕ್ಯಾರೆಕ್ಟರ್, ವಿ ಹ್ಯಾವ್ ಬ್ರಾಟ್ ಇನ್ ಅ ಡಿಫ್ರೆಂಟ್ ಇನ್ನೊಂದು ಎಂಟಿಟಿ, ಇನ್ನೊಂದು ಯೂನಿವರ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಆ್ಯಂಡ್ ಅದರಲ್ಲಿ ಆ ಸಿನಿಮಾದ ಯಾವುದೇ ಒಂದು ಅಳುಕು ಜಳುಕು ಆಗಲಿ ಆ ಪಾತ್ರಗಳು ನಿಮಗೆ ಕಾಣಿಸಲ್ಲ, ಎಲ್ಲ ಫ್ರೆಶ್ಶೇ ಇರೋದು. ಆ್ಯಂಡ್ ಫೀಲ್ ಆಫ್ ದ ಫಿಲ್ಮ್ ಇವಾಗ ಫಾರ್ ಎಕ್ಸಾಂಪಲ್ ಅದೇ ಟೆಕ್ನಿಕಲ್ ಟೀಮ್ ಇರೋದ್ರಿಂದ ನಿಮಗೆ ಆ ಫೀಲ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಆ್ಯಂಡ್ ಅದೇ ಡೈರೆಕ್ಟರ್ ಆಗಿರೋದ್ರಿಂದ ಅದು ಅವ್ರದ್ದೇ ಎಸ್ಥೆಟಿಕ್ಸ್ ಅಲ್ಲ, ಮೇಕಿಂಗ್ ಆಫ್ ಸಿನಿಮಾ. ಸೊ ಅದೊಂಚೂರು ನಿಮಗೆ ಕಾಣಿಸ್ಬೋದು, ಬಟ್ ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್ ಸಿನಿಮಾ. ಬಟ್ ನೀವೇನು ಹೇಳ್ತಾ ಇದ್ರಿ, ಒಂದು ಯೂನಿವರ್ಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಮೇ ಬಿ ದೇರ್ ಆರ್ ಚಾನ್ಸಸ್. ಯಾವಾಗಲೂ ಒಂದು ಎಕ್ಸೈಟ್ಮೆಂಟ್ ಅಂತ ಆಗಿರುತ್ತೆ. ಸೊ ಬರ್ಡೇ ದಿನ ನಿಮ್ಮ ಮೂಡ್ ಆಫ್ ಆಗಿರುತ್ತೆ, ನಿಮ್ಮ ತಾಯಿನ ಮಿಸ್ ಮಾಡ್ಕೊಳ್ತಾ ಇರ್ತೀರಾ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಮಗಳು ನಿಮ್ಮ ಮೂಡ್ನ ಲೈಟನ್ ಅಪ್ ಮಾಡೋದಕ್ಕೆ ಏನಾದರೂ ಪ್ಲಾನ್ ಮಾಡ್ಕೋಬೋದು ಅಂತ ನಿಮ್ಗೆ ಅನ್ಸುತ್ತಾ? ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಕಾರ ಮೈ ಡಾಟರ್ ಬಂದ್ಬಿಟ್ಟು ಅವ್ರೇನು ನನ್ನ ಮೂಡ್ ಲೈಟನ್ ಅಪ್ ಮಾಡೋದಕ್ಕೆ ಏನು ಮಾಡೋದು ಬೇಡಮ್ಮ. ಇಫ್ ಶಿ ಇಸ್ ಅರೌಂಡ್, ನಾವು ಯಾವಾಗಲೂ ನಗಾಡ್ಕೊಂಡಿರ್ತೀವಿ. ಆ್ಯಂಡ್ ದಟ್ಸ್ ವೈ ವಿ ಕಾಲ್, ನೋ, ಇಟ್ಸ್ ಅ ರಿಲೇಷನ್ಶಿಪ್ ಆಫ್ ದಟ್ ಸಾರ್ಟ್. ಅವ್ರು ಏನು ಮಾಡಬೇಕಾಗಿಲ್ಲ. ಬಟ್ ಏನಾಗುತ್ತೆ, ಮೊನ್ನೆ ಆಬ್ವಿಯಸ್ಲಿ ಏನು ಮಾಡ್ತೀವಿ ಹೇಳಿ, ಫಸ್ಟು ನಾವು ಗ್ಯಾಲರಿ ಓಪನ್ ಮಾಡ್ತೀವಿ.
ಹೋದ ವರ್ಷ ಇಷ್ಟೊತ್ತೆ ಟೈಮಲ್ಲಿ ಏನು ಮಾಡ್ತಾಯಿದ್ವಿ, ಫೋಟೋ ಗ್ಯಾಲರಿಗೆ ಹೋದಾಗ ಒಂದಿಷ್ಟು ಫೋಟೋಸ್ ಬರುತ್ತೆ. ಆ ಟೈಮಲ್ಲಿ ಅವರಿದ್ದರು, ವೀಡಿಯೋಗಳು ನೋಡ್ತೀವಿ, ನಡ್ಕೊಂಬಂದರು, ಕಟ್ ಮಾಡಿದ್ರು, ನಾವು ಕೇಕ್ ತಿನ್ಸಿದ್ವಿ, ಅವ್ರು ತಿನ್ಸಿದ್ರು. ಇದೆಲ್ಲ ಗೆಟ್ ಅ ಲಿಟಲ್ ಇಮೋಷ್ನಲ್ಲು. ಆ್ಯಂಡ್ ಇದನ್ನು ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ, ಹಾಗೇ ಆಗುತ್ತದೆ. ಸೊ ಇಟ್ ಆಲ್ ಹ್ಯಾಪನ್ಡ್ ಆನ್ 30th. ಸೊ ಇಟ್ ವಾಸ್ ಅ ಲಿಟಲ್ what do you say, and of course my dad 50 years old, ಒಟ್ಟಿಗೆ ಬಾಳ್ ಬದುಕಿದವರು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಹಿಮ್ ಆಲ್ಸೋ. ಸೊ ಇಟ್ ವಾಸ್ ನಾಟ್ ಎ ಈಸಿ ಡೇ ಫಾರ್ ಅಸ್. ಇಟ್ಸ್ ನಾಟ್ ಬೀನ್ ಎ ಈಸಿ ಡೇ ಫಾರ್ ಅಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.